ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾ ಮಾತಾಡ್ತಾ ಇರೋದು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಏನಂತಂದರೆ, ನಮ್ಮ ಮನೇಲಿ ಒಂದು ಪೂಜೆ ಇಟ್ಕೊಂಡಿದ್ದೀವಿ. ಆ ಪೂಜೆ ಏನಂತಂದರೆ, ಜಮೀನಲ್ಲಿ ನಮ್ಮದು ನಾಗರಕಲ್ಲಿದೆ. ಆ ನಾಗರಕಲ್ಲಿರೋ ಜಾಗ ಬೇರೆಯವ್ರಿಗೆ ಹೋಗಿದೆ. ಆ ನಾಗರಕಲ್ಲನ್ನ ನಮ್ಮ ಜಮೀನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಪ್ರತಿಷ್ಠಾಪನೆ ಮಾಡೋದಕ್ಕೆ ಆ ನಾಗರಕಲ್ಲನ್ನ 48 ದಿವಸ ನೀರಲ್ಲಿ ಇಡಬೇಕಂತೆ. ನೀರಲ್ಲಿ ಇಡೋದಕ್ಕೋಸ್ಕರ ಇವತ್ತು ಪೂಜೆ ಇಟ್ಕೊಂಡಿದ್ದೀವಿ. ಇವತ್ತಿನ ಲಾಗ್ ಇದಾಗಿದೆ ಫ್ರೆಂಡ್ಸ್. ಬನ್ನಿ ಜಮೀನಲ್ಲಿ ನೋಡಿಸ್ತೀನಿ ಪೂಜೆ ಯಾವ ಥರ ಮಾಡ್ತೀವಿ ಅಂತ ಅಂದು. ನಮ್ಮ ಯಜಮಾನ್ರು ಆಲ್ರೆಡಿ ಅವ್ರ ರಥನ ಹತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ನನಗೋಸ್ಕರ. ಬಾ ಹೋಗೋಣ, ಟೈಮ್ ಆಯಿತು, ಆಲ್ರೆಡಿ ಎಲ್ಲರೂ ಬಂದಿದ್ದಾರಂತೆ ಅಂತ ಕೂಗ್ತಾ ಇದ್ದಾರೆ. ಹೋಗ್ತಾ ಇದ್ದೀವಿ ಜಮೀನ್ ಹತ್ರ. ಇದು ನಮ್ಮೂರು ಗಣೇಶನ ದೇವಸ್ಥಾನ. ಇಲ್ಲಿಂದ ನಮ್ಮ ಜಮೀನು 1 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಯಜಮಾನ್ರಿಗೆ ಬೈಕ್ ಅಂದರೆ ತುಂಬ ಪ್ರೀತಿ. ಯಾಕೆ ಅಂದರೆ ನಮ್ಮನ್ನೆಲ್ಲ ಒತ್ತು ತಿರುಗುತ್ತೆ ಕಣೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ನಮ್ಮ ಜಮೀನು ಬಂತು. ಇದು ಅಡಿಕೆ ತೋಟ. ಐನಾರು ಪೂಜೆಗೆಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ. ಕಳಸ ಎಲ್ಲ ಇಟ್ಕೊಂಡು ದೀಪ ಹಚ್ತಾ ಇದ್ದಾರೆ. ನಾನು ಸ್ವಲ್ಪ ಹೂ ಇತ್ತು ಕಳ್ಸಕ್ಕೆ ಹಾಕೋಣ ಅಂತ ಕಟ್ತಾ ಕೂತಿದ್ದೆ. ಮತ್ತು ಇದು ನಮ್ಮ ಅಡಿಕೆ ತೋಟ. ನಮ್ಮ ಅಣ್ಣಂದಿರೆಲ್ಲ ಕೂತ್ಕೊಂಡು ನೆರಳಲ್ಲಿ ಮಾತಾಡ್ತಾ ಇದ್ದಾರೆ. ಬಿಸಿಲಲ್ವಾ ಫ್ರೆಂಡ್ಸ್, ಅದಕ್ಕೆ ನೆರಳಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಐನಾರು ಹಸು ಎಷ್ಟೊತ್ತಿಗೆ ಬರುತ್ತಮ್ಮ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಕೇಳ್ತಾ ಇದ್ದಾರೆ. ಹ್ಞೂ ಸ್ವಾಮಿ ಬರುತ್ತೆ, 9 ಗಂಟೆಗೆ ಹೇಳಿದ್ದೀವಿ ಅಂತ ಅಂದು ಹೇಳ್ತಾ ಇದ್ದಾರೆ. ಹಂಗಾದರೆ ಬೇಗ ಪೂಜೆ ಸ್ಟಾರ್ಟ್ ಮಾಡೋಣ ಹೇಳಿಬಿಡಿಮ್ಮ ಅಂತ ಹೇಳಿದ್ರು. ವಂದೇ ಪಾರ್ವದೇ ಪರಮೇಶ್ವರ ಯಶೋ ನಾಮ್ರೋಪಾಭ್ಯಂ ದೇವೇ ಸರ್ವಮಂಗಳ ತ್ರಯೋದಂ ಗುರುನಾರ್ಥಂ ತಾಂ ಸರ್ವತೋ ಜಯಮಂಗಳಂ ಸುಪ್ರದಶಮಸ್ತೋ ಶುಭಮಸ್ತೋ ಸ್ವಾಹ. ಓಂ ಸಾಮವೇದಾಯ ಸ್ವಾಹ. ಓಂ ಅಥರ್ವಣವೇದಾಯ ನಮಃ. ಅಪ ಉಪಸ್ಪೃಶ್ಯ ಇಂದ್ರಿಯಾಣಿ ಪ್ರೋಸ್ಯಂಷ್ಟಾಭ್ಯಾಂ ತರ್ಜನೇಭ್ಯಾಂ ಮಧ್ಯಮಾಭ್ಯಾಂ ಮಾಯಿಕಾಭ್ಯಾಂ ಕೃಷ್ಕಾಭ್ಯಾಂ ಕರತಲಷ್ಟಾಭ್ಯಾಂ ಧ್ಯಾನ್ಯಾದೃದ್ಯಾಯ ನಮಃ. ರಸೇ ಸ್ವಾಚಿಕಾಯುಡ ಕವಚಾಯ ನೇತ್ರಸ್ತ್ರಾಯ ಪ್ರಭೋರ್ವದಿಗ್ಬಂಧ ಧ್ಯಾನಂ ತ್ವಾಸ ಪ್ರಾಣಾಯಾಮ್ಯಃ ರೇಚಕ ಕುಂಭಕೆ ಚಾಕ್ತ. ಈಗ ನಾಗರಕಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಕಲ್ಲಿಗೆಲ್ಲ ನೂಲು ಸುತ್ತಬಿಟ್ಟು ನೀಟಾಗಿ ಕಲ್ಲೆಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ. ನಾಗಪ್ಪನ ಪೂಜೆ ಅಂತ ಅಂದಂದರೆ ನಿಯಮ ನಿಷ್ಠೆಯಿಂದ ಮಾಡಬೇಕು, ಇಲ್ಲ ಅಂದರೆ ಏನಾದರೂ ತೊಂದರೆಗಳು ಬರುತ್ತೆ ಅಂತ ತುಂಬ ನಿಯಮ ನಿಷ್ಠೆಯಿಂದ ಪೂಜೆ ಮಾಡಿಸ್ತಾ ಇದ್ದಾರೆ ಐನಾರು. ಫಲಪ್ರಭುತರಾಯ ನಮಃ ಸರ್ವಬೋಧಮನಾಯ ಮನೋರ್ಮನಾಯ ನಮಃ. ಅಘೋರೇಭ್ಯೋ ಘೋರೇಭ್ಯೋ ಘೋರ. ಈಗ ನಾಗಪ್ಪನಿಗೆ ಅಭಿಷೇಕ ಮಾಡಿಸ್ತಾ ಇದ್ದಾರೆ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಕಲ್ಸಕ್ಕರೆ, ಒಣ ದ್ರಾಕ್ಷಿ, ಬಾಳೆಹಣ್ಣು, ಖರ್ಜೂರ, ಅರಿಶಿಣ, ಕುಂಕುಮ ಇದೆಲ್ಲದರಿಂದ ಅಭಿಷೇಕನ ಮಾಡಿಸ್ತಾ ಇದ್ದಾರೆ. ಕೊನೆಗೆ ನಿಂಬೆ ಹಣ್ಣನ್ನು ಚೆನ್ನಾಗಿ ಉಜ್ಜಿಬಿಟ್ಟು ತೊಳೆದು ಪೂಜೆ ಮಾಡ್ತಾ ಇದ್ದಾರೆ. ಈಗ ನಾಗರಕಲ್ಲಿಗೆ ಅರಿಶಿನ ಎಲ್ಲ ಹಚ್ಬಿಟ್ಟು ವಿಭೂತಿ, ಅರಿಶಿನ, ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ. ಅಲ್ಲೇ ಪಕ್ಕದಲ್ಲಿ ಒಂದು ಬೊಮ್ಮಪ್ಪ ಇತ್ತು. ಆ ಬೊಮ್ಮಪ್ಪನ ನಾನು ಎಲ್ಲ ತೊಳೆದು ರೆಡಿ ಮಾಡ್ತಾ ಇದ್ದೆ. ಔದುಂಬರ ವೃಕ್ಷದ ಕೆಳಗೆ ಆ ಬೊಮ್ಮಪ್ಪ ಇತ್ತು. ಆ ಬೊಮ್ಮಪ್ಪಂಗೆ ಪೂಜೆ ಮಾಡೋಣ ಅಂತ ನಾನು ರೆಡಿ ಮಾಡ್ತಾ ಇದ್ದೆ. ಆ ಔದುಂಬರದ ವೃಕ್ಷದಲ್ಲಿ ಸಕಲಾನು ದೇವತೆಗಳು ಇರ್ತವಂತೆ. ಅದಕ್ಕೂ ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೊಡಪ್ಪ. ಈಗ ಎಲ್ಲರಿಗೂ ಐನಾರು ಪೂಜೆ ಮಾಡಿಬಿಡಿ, ಬೇಗ ಎಲ್ಲ ಪೂಜೆ ಮಾಡಿ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ದರು. ನಾವು ಪೂಜೆ ಮಾಡ್ತಾಯಿದ್ವಿ, ನಾನು ನಮ್ಮ ಮನೆಯವರು. ನನಗೆ ದೇವ್ರ ಮೇಲೆ ತುಂಬ ನಂಬಿಕೆ ಜಾಸ್ತಿ. ಯಾಕೆ ಅಂದರೆ ಮನುಷ್ಯರನ್ನ ನಾನು ಅಷ್ಟು ನಂಬೋದಿಲ್ಲ, ದೇವ್ರನ್ನೇ ತುಂಬ ನಂಬೋದು. ನಮ್ಮ ಮನೆಯವರು ಅಷ್ಟೇ. ದೇವರು ಕೆಲಸ ಅಂತ ಅಂತಂದರೆ ತುಂಬ ಎಲ್ಲಿದ್ರೂ ಬೇಗ ಬಂದುಬಿಡ್ತಾರೆ. ದೇವ್ರ ಕೆಲಸ ಅಂತ ಅಂದರೆ ತುಂಬ ಭಕ್ತಿಯಿಂದ ಎಲ್ಲ ಮಾಡ್ತಾರೆ. ನಾವು ಪೂಜೆ ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲರಿಗೂ ಪೂಜೆ ಮಾಡಿಬಿಡ್ರಿ, ಬೇಗ ಹಸು ಬರುತ್ತೆ. ಬಂದಮೇಲೆ ಬೇಗ ಟೈಮ್ ಆಗಿಬಿಡುತ್ತೆ, ತೆಗೆಸ್ಬಿಡೋಣ ಕಲ್ಲು ಅಂತ ಹೇಳ್ತಾಯಿದ್ರು. ಎಲ್ಲರೂ ಪೂಜೆ ಮಾಡ್ತಾಯಿದ್ರು. ನಮ್ಮದು ಪೂಜೆ ಆಯಿತು. ಈಗ ಅಣ್ಣಂದಿರೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ನಾನು ಇನ್ನೇನು ಹಸು ಬರ್ತವೆ ಅಂತ ಎಲ್ಲ ಸೈಡಿಗೆ ತೆಗ್ದಿಕ್ಕಮ್ಮ ಅಂತ ಐನಾರು ಹೇಳಿದ್ರು. ಅದಕ್ಕೆ ಎಲ್ಲ ಸೈಡಿಗೆ ತೆಗೆದಿಡ್ತಾ ಇದ್ದೆ. ತೆಗೆದಿಟ್ಟಿದ್ದಾಯಿತು. ಈಗ
ಅಣ್ಣಂದಿರದು ಪೂಜೆ ಮುಗೀತು. ಹಸುಗಳು ಬಂದವು. ನಾವು ಫಸ್ಟ್ ಹಸುಗಳು ನೋಡಿಬಿಟ್ಟು ಭಯ ಬಿದ್ದುಬಿಟ್ವಿ. ಅದ್ರ ಕೊಂಬು ಎಲ್ಲ ನೋಡಿಬಿಟ್ಟು ಭಯ ಆಯಿತು. ಆಮೇಲೆ ಆ ಅಣ್ಣ ಏನೂ ಆಗಲ್ಲ ಪೂಜೆ ಮಾಡಿರಿ ಅಂತ ಅಂದರು. ಪೂಜೆ ಮಾಡ್ತಾಯಿದ್ದೀವಿ. ಹಸುಗೆಲ್ಲ ತೊಳೆದ್ಬಿಟ್ಟು ಕಾಲು ಬೆನ್ನ ಮೇಲೆಲ್ಲ ನೀರು ಹಾಕಿ, ಹಸುನಲ್ಲಿ ಇದನ್ನು ದೇಶಿ ಹಸು ಅಂತಾರೆ. ಆ ಹಸುನಲ್ಲಿ ಸಕಲಾನು ದೇವತೆಗಳು ಇರ್ತವೆ ಅಂತ ಅದಕ್ಕೆ ಪೂಜೆ ಮಾಡ್ತೀವಿ ನಾವು. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಕೊಂಬಿಗೆಲ್ಲ ಹೂವು ಹಾಕಿ ಅದ್ರ ಬೆನ್ನ ಮೇಲೆ ಒಂದು ಪಂಚೆನ ಹಾಕಿ ರೆಡಿ ಮಾಡ್ತಾಯಿದ್ದೀವಿ. ಹಸುಗೆಲ್ಲ ಪೂಜೆ ಮಾಡಿದ್ದಾಯಿತು. ಕೊನೆಗೆ ಬಾಳೆಹಣ್ಣು ತಿನ್ನಿಸ್ತಾ ಇದ್ದಾರೆ. ಹಸುದು ಪೂಜೆ ಆಯಿತು. ಆ ಅಣ್ಣ ನಿಂತಿರೋದು ನೋಡ್ರಿ ಹೇಗೆ ನಿಂತಿದ್ದಾರೆ. ಪಾಪ ಆ ಅಣ್ಣನೇ ಹೆಲ್ಪ್ ಮಾಡಿದ್ರು ಕಲ್ಲು ತೆಗಿಯೋದಕ್ಕೆ. 4-5 ಜನ ಇದ್ದರು. ಆದರೂ ಪಾಪ ಆ ಅಣ್ಣನೂ ಹೆಲ್ಪ್ ಮಾಡಿದ್ರು. ನಾವು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಆಮೇಲೆ ಆ ಹಸುಗೆ ಹಗ್ಗ ಕಟ್ಟಿಬಿಟ್ಟು ಆ ನಾಗರಕಲ್ಗೂ ಹಗ್ಗನ ಸೇರಿಸ್ಬಿಟ್ಟು ಹಸಿಂದನ್ನು ಹಗ್ಗನ ಹಾಕಿಬಿಟ್ಟು ಕಟ್ಟಿ ಅದನ್ನು ಎಳ್ಕೊತಾ ಇದ್ದಾರೆ. ಆ ಹಸು ಪಾಪ ಗಾಬರಿ ಬಿದ್ದುಬಿಡ್ತು. ಎಲ್ಲ ಜನ ಜಾಸ್ತಿ ಇರೋದಕ್ಕೆ ಆ ಹಸುಗಳಿಗೂ ಗಾಬರಿ ಆಯಿತು. ಎಳೆದ್ರು. ಆ ಹಸಿನಲ್ಲಿ ಬರಲಿಲ್ಲ ಅದು. ಪಾಪ ಇನ್ನೂ 4-5 ಜನ ಸೇರಿಕೊಂಡು ಎಳೆದ್ರು. ಆಗ ಬಂತು. ತೆಗೆದ್ರು ಕಲ್ಲನ್ನ ತಗೊಂಡೋಗ್ತಿದ್ದಾರೆ. ತಗೊಂಡೋಗಿ ಇದನ್ನು ನೀರಲ್ಲಿ 48 ದಿವಸ ಇಡ್ತಾರೆ. ಯಾಕೆ ಹಸುನಲ್ಲೇ ತೆಗೆಸ್ತಾರೆ ಅಂದರೆ, ಹಸುನಲ್ಲಿ ಇದನ್ನು ದೇಶಿ ಹಸು ಅಂತಾರೆ. ಆ ಹಸುನಲ್ಲಿ 3 ಕೋಟಿ ದೇವತೆಗಳಿರ್ತವೆ ಅಂತ ಈ ಹಸುನಲ್ಲಿ ತೆಗೆಸ್ತಾರೆ. ಮನುಷ್ಯರ ಕೈಯಲ್ಲಿ ತೆಗೆಸೋದಿಲ್ಲ. ಇದನ್ನು ಈಗ 48 ದಿವಸ ನೀರಲ್ಲಿಟ್ಟು ಅದಾದಮೇಲೆ ಪ್ರತಿಷ್ಠಾಪನೆ ಮಾಡ್ತಾರೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಇದನ್ನು ಈಗ ನೀರಲ್ಲಿ ಬಿಡ್ತಾರೆ. ಬಾಯ್ ಫ್ರೆಂಡ್ಸ್.